ವ್ಯೂ ಪಾಯಿಂಟ್ಸ್ ಐತೆ, ಬಂದ್ರೆ ಮಸ್ತು ಎಂಜಾಯ್ ಮಾಡ್ಬೋದು. ನೀರು ಚಕ್ರವರ್ತಿ ಅನ್ನದಾನ ಎಲ್ಲಾರ್ಗು ಮಾಡ್ತೀಯ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಇದು ಯಶಸ್ ಲೋಕ. ನಾವು ಇವತ್ತು ಒನ್ ಡೇ ಟ್ರಿಪ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಹೋಗ್ತಾ ಹೋಗ್ತಾ ಸಿಗೋಣ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ, ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ. ಒಮ್ಮಂದ ಐತಲ್ಲ ಭವನ, ತಟ್ಟೆ ಇಡ್ಲಿ ಬಿಡ್ದಿ, ತಟ್ಟೆ ಇಡ್ಲಿ ನಿಮ್ಮ ಅಪ್ಪ ಕೊಡ್ತಾನೆ. ಇನ್ನೊಂದೇ ವಿಸ್ಮಯ ತೋರಿ. ಚಾಮರಾಜದಲ್ಲಿ ಆಂಜನೇಯ ನಮಸ್ಕಾರ ಮಾಡ್ಕೊಂಡು ಮುಂದಿನ ಪಯಣ ಹೋಯ್ತಾ. ಆನ್ ದ ವೇ ಅಲ್ಲಿ ಹಿಂಗಲ್ಗೆ ಬಂದಿದ್ದೀವಿ. ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ದರ್ಶನ ಮಾಡ್ಕೊಂಡು ನಮ್ಮ ಪ್ರಯಾಣನ ಮುಂದುವರ್ಸೋಣ. ಇವಾಗ ಕೆಂಗಲಲ್ಲಿ ದರ್ಶನ ಮಾಡಿಕೊಂಡು ಇಷ್ಟು ಮುಂದೆ ಹೋಗ್ತಾ ಇರೋದು. ಮುಂದೆ ಎಲ್ಲೆಲ್ಲಿ ಪ್ಲಾನ್ ಮಾಡೋರು ಏನೋ ಇತ್ತೋ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲಪ್ಪ ನೆಕ್ಸ್ಟು ನಮ್ಮ ಪಯಣ? ನೆಕ್ಸ್ಟ್ ಎಲ್ಲಿಗೆ? ಶ್ರೀನಿವಾಸಣ ಎಲ್ಲಿಗೆ ನೆಕ್ಸ್ಟು? ಡಿಪ್ರೆಷನ್. ವೇಟ್ ಮಾಡಿ ಗೈಸ್. ಇದು ಆಕ್ಚುಲಿ ಹಾಯ್, ನೀನ್ ಏನಪ್ಪಾಜಿ ನೀನು? ನಾನು ನಿಯತ್ತಾಗತ್ತೆ ರಾಜನ ಗೋವಿಂದ, ನಾನು ಕರೆಕ್ಟ್ ಆಗಿ ಹತ್ತರ ಮಾತು. ಏನಪ್ಪ? ನೀರು ಚಕ್ರವರ್ತಿ ಅನ್ನದಾನ ಎಲ್ಲಾರ್ಗು ಮಾಡ್ತೀಯ. ತಾಯಿ ತಂದೆ ಎಲ್ಲ ನಿನ್ ಲೆಕ್ಕನೇ ಇಲ್ಲ. ಯಾರ ಬಡವ್ರು ಬಂದ್ರೆ 10-20 ಕೊಡ್ತೀಯ, ಊಟಿ ಕುಡಿ ಅಂತ ಹೇಳ್ತೀಯ. ಒಳ್ಳೇನು ಒಳ್ಳೆ ಫಸ್ಟ್ ಕ್ಲಾಸ್ ಕೊಡ್ತೀನಿ. ನೀನು ನಿನ್ಗೆ ದೇವರು ಒಳ್ಳೇದು ಮಾಡ್ತಾನೆ, ಗೋವಿಂದ ಒಳ್ಳೇದು ಮಾಡ್ತಾನೆ, ಅಜನೇಯ ಹನುಮಂತ ಒಳ್ಳೇದು ಮಾಡ್ತೀಯ ಎಲ್ಲ ಕರಾಟ ಮಾಮ. ಸರಿ ಸರಿ ಅಪ್ಪಾಜಿ. ಹೆಂಗಲ್ಲಲ್ಲಿ ಹಿಂಗೆ ಗೋವಿಂದ. ಇಲ್ಲೇನಾ ಅಧ್ಯಕ್ಷ ಸ್ವಾಮೀಜಿ ಕುತ್ಕೊಳ್ಳೋದು? ಅಧ್ಯಕ್ಷ ಫಿಲಮು ನಮಸ್ತೆ ಸರ್ ಅಂತಾರಲ್ಲ, ಇಲ್ಲೇ ಅದಲ್ಲೇ ಸೇರ್ತಾವು ಹಳ್ಳಿ ಕಟ್ಟೆ. ಆಮೇಲೆ ಆ ಸ್ವಾಮೀಜಿ ಭವಿಷ್ಯ ಹೇಳ್ತಾನಲ್ಲ, ಕಾವಡಿ ಹಾಕ್ಬಿಟ್ಟು ಅದೇ ತಗ್ತಿರೋದು ನೋಡಿ ಫ್ರೆಂಡ್ಸ್. ಫ್ರೆಶ್ ತವರೆ ಹೂವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರ್ಯಾರಿಗೆ ಬೇಕೋ ಬನ್ನಿ ತಗೊಳ್ಳಿ. ಇಲ್ಲಿ ಫುಲ್ಲು ಫ್ರೀ. ಅರೆ ಒಳಗಡೆ ಹೋಗಿ ಕಿತ್ಕೋಬೇಕಷ್ಟೇ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಒಂದು ಲೊಕೇಶನ್ ಬಂದಿದ್ದೀವಿ. ಆ ಲೊಕೇಶನ್ ಬಗ್ಗೆ ನಮ್ಮ ಪವನ್ ಅಣ್ಣವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅರೆ ಗೈಸ್, ಇದು ಬಂದು ಇರೋದು ಚನ್ನಪಟ್ಟಣ ತಾಲೂಕು ಸಿಂಗರಾಜಿಪುರ ಗವಿರಂಗ ಸ್ವಾಮಿ ಬೆಟ್ಟ ಅಂತ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಐತೆ, ಬಂದರೆ ಮಸ್ತು ಎಂಜಾಯ್ ಮಾಡ್ಬೋದು. ಒಂದ್ಸಲ ಕಬ್ಬಾಳ್ ಸೈಡ್ ಬಂದರೆ ಈ ಬೆಟ್ಟನ ವಿಸಿಟ್ ಮಾಡಿ, ಪಕ್ಕಾ ನೀವು ಖುಷಿ ಆಗೇ ಆಗ್ತೀರ. ತೋರ್ಸೊಬ್ರು ಹಂಗೆ ಒಂದು ವ್ಯೂ ನೆಕ್ಸ್ಟ್ ಲೆವೆಲ್. ನಾವು ಇವಾಗ ಎಲ್ಲಿಗೆ ಬಂದಿದೀವಿ ಅಣ್ಣ? ಒಂದ್ ಸ್ವಲ್ಪ ಇಂಟ್ರಾಕ್ಷನ್ ಕೊಡಿ. ಇವಾಗ ನಾವು ಗವಿರಂಗ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ, ಸಿಂಗರಾಜಿಪುರ ಚನ್ನಪಟ್ಟಣ ತಾಲೂಕು ಬಂದಿದ್ದೀವಿ. ಇವಾಗ ಬಂದು ನಾವು ಹೋಯ್ತಾ ಇರೋ ದೇವಸ್ಥಾನ ಬಂಡೆ ಒಳಗಡೆ ಇರುವಂಥದ್ದು. ಗೈಸ್, ಇದು ಸಿಂಗರಾಜಪುರದಲ್ಲಿರೋದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಮಸ್ತು ಪೀಸು ಜಾಗ. ಇಲ್ಲಿ ಬಂಡೆ ಒಳಗಡೆ ಇರುವಂಥದ್ದು ದೇವಸ್ಥಾನ. ಇಲ್ಲಿ ಒಳಗಡೆ ಹೋಗ್ಬೇಕು. ನಾವು ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಪುರೋಹಿತರು ಏನ್ ಹೇಳ್ತಾರೆ ಕೇಳೋಣ. ಇದ್ರ ಇತಿಹಾಸ ಕುರಿತ ಎಲ್ಲ ತಿಳಿಸ್ಕೊಡ್ತಾರೆ. ಇದು 1000 ವರ್ಷದ ಇತಿಹಾಸ. ಇದು ತಲೆಗಳು 5-6 ತಲೆ ಕಳೆದೋಗಿದೆ. ನಮ್ಮಂತ ತಲೆಗಳು, ನಮ್ಮಂತ ತಲೆ, ಹಿರೀಕರ ತಲೆ, ಎಲ್ಲಾ ತಲೆಗಳು ಕಳೆದೋಗಿದೆ. ಅಂತ ಇದ್ರಲ್ಲಿ ಈ ಭಗವಂತ ಒಡೆದಿ ಮೂಡಿರುವಂತದ್ದು. ಉದ್ಭವನೇ ಅವನು. ಹೌದಾ? ಮೂರ್ತಿನೇ ಅವರು. ನಮ್ಮ ಹೆಸರು ರಾಮಣ್ಣ ಅಂತ. ಇಲ್ಲಿ ಒಂದು 8-9 ವರ್ಷದಿಂದ ಇದ್ದೀನಿ. ಆಯುಸು ಆರೋಗ್ಯ ಎಲ್ಲಾನು ಕೊಟ್ಟು ಸಂಪೂರ್ಣವಾಗಿ ಕಾಪಾಡಲಿ ಸ್ವಾಮಿ. ಅರ್ಧ ಸ್ವಾಮಿ ಇಲ್ಲಿ ಗವಿರಂಗ ಸ್ವಾಮಿ ಅಂದ್ರೆ ಬೆಟ್ಟದೊಳಗೆ ಅಂದ್ರೆ ಒಳಗಡೆ ದೇವ್ರ ಶಿವ ಲಿಂಗ ಬಿಡೋದೆ, ಅದರಿಂದ ಗವಿರಂಗ ಸ್ವಾಮಿ ಅಂತ ಬಂದಿರೋದಕ್ಕೆ 300 ವರ್ಷ ಹಬ್ಬ ಮಾಡ್ತಾರೆ. ಈ ಕೆರೆ ಏನ್ ಹಬ್ಬ ಸ್ವಾಮಿ? ತೆಪ್ಪೋತ್ಸವ ಅಂತ ಮಾಡ್ತಾರೆ. ಗವಿರಂಗ ಸ್ವಾಮಿ ಲಕ್ಷಾಂತರ ಜನ ಸೇರ್ತಾರೆ. ಒಂದ್ 10 ವರ್ಷಕ್ಕೆ 5 ವರ್ಷಕ್ಕೆ ಮಾಡ್ತಾ ಇರ್ತಾರೆ. ಖಂಡಿತ ಸ್ವಾಮಿ, ಧನ್ಯವಾದ ಸ್ವಾಮಿ. ಎಲ್ಲ ಮುಗಿಸ್ಕೊಂಡು ಬೆಟ್ಟ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇದನ್ನ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಹೋಗೋದು. ಬೆಟ್ಟ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಸ್ತ್ ವ್ಯೂ ಪಾಯಿಂಟ್ ಇದೆ.
ನೋಡ್ಕೊಂಡು ಪೀಸ್ ಆಗಿದೆ ಟೆಂಪಲ್. ಇಲ್ಲಿ ಹೊಲ ಬಲ ಕೇಳೋ ಅವಕಾಶನ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದವರು. ಅವ್ರಿಗೆ ಕಷ್ಟ ಏನಿದ್ರು ಕೇಳ್ಬೋದು. ಅವ್ರಿಗೆ ಬಲ್ಗಾಲ್ನ ಎತ್ತಿ ಕೊಡುತ್ತೆ ಬಸವಪ್ಪ, ಏನಂದ್ರೆ ಕೊಡಲ್ಲ. ಆ ಥರ ಫೆಸಿಲಿಟಿ ಮಾಡಿಕೊಟ್ಟು ಒಂದು ಅನುಗ್ರಹ ಮಾಡಿಕೊಟ್ಟವ್ರೆ. ಅವ್ರ ಮನಸ ಇಷ್ಟೇ, ಅವ್ರ ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳ್ಕೊಳಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಗಂಗಾಧರ ಗಜ ಸರ್ವಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಾನು ನಿಮ್ಮವನು, ನಿಮ್ಮ ಮನೆಯವನು.